ರಾಜ್ಯ ರಾಜಕಾರಣದಲ್ಲಿ ಪಾದಯಾತ್ರೆಯ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಆಡಳಿತದ ಸಾಲು ಸಾಲು ಹಗರಣಗಳನ್ನು ವಿರೋಧಿಸಿ ಮೈತ್ರಿ ನಾಯಕರು ಪಾದಯಾತ್ರೆಯನ್ನು ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಈಗಾಗಲೇ ರೂಪುರೇಷೆ ರೆಡಿ ಆಗಿದೆ. ಆಗಸ್ಟ್ 3ರ ಬೆಳಗ್ಗೆ 8:30ಕ್ಕೆ ಪಾದಯಾತ್ರೆ ಆರಂಭ ಆಗುತ್ತೆ. ಎಚ್ಡಿಕೆ, ಬಿಎಸ್ವೈ, ಪ್ರಹ್ಲಾದ್ ಜೋಶಿ ಅವರು ಇದರಲ್ಲಿ ಭಾಗಿಯಾಗಿ ಚಾಲನೆಯನ್ನು ಕೊಡ್ತಾರೆ. 7 ದಿನ ನಡೆಯುತ್ತೆ ಈ ಬೃಹತ್ ಪಾದಯಾತ್ರೆ. ದಿನಕ್ಕೆ 20 ಕಿಲೋಮೀಟರ್ನಂತೆ ನಡಿಬೇಕು. ಈ ಎರಡೂ ಹಗರಣಗಳಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು, ಸಿಬಿಐಗೆ ಕೊಡಬೇಕು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಬೇಡಿಕೆಗಳನ್ನು ಇಟ್ಕೊಂಡು ನಡೆಸ್ತಾ ಇರುವಂತಹ ಪಾದಯಾತ್ರೆ ಇದು. ಜನತಾ ಪಾರ್ಟಿ ಹಾಗೂ JDS ನಿನ್ನೆ ಎರಡೂ ಪಕ್ಷದ ಮುಖಂಡರು ಕೂತು ಸಮಾಲೋಚನೆ ಮಾಡಿ ಮುಂದಿನ ಶನಿವಾರ 3ನೇ ತಾರೀಕು ನಮ್ಮ ಪಾದಯಾತ್ರೆ ಮತ್ತೊಂದು ಹಂತದ ಹೋರಾಟವನ್ನು ನಡೆಸಬೇಕು, ಪಾದಯಾತ್ರೆ ಮಾಡಬೇಕು ಅಂತೇಳಿ ನಿನ್ನೆ ನಿರ್ಧಾರ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದರ ಪೂರ್ವಭಾವಿಯಾಗಿ ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು, ಮಾಜಿ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳು, ರಾಜ್ಯದ ಪದಾಧಿಕಾರಿಗಳ ಒಂದು ಪೂರ್ವಭಾವಿ ಸಭೆ, ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರದ ವಿರುದ್ಧ ಏನು ಪಾದಯಾತ್ರೆ ನಾವು ಕೈಗೊಳ್ತಾ ಇದ್ದೇವೆ, ಈ ಹೋರಾಟಕ್ಕೆ ಪೂರ್ವಭಾವಿಯಾಗಿ ಇವತ್ತು ಸಭೆಯನ್ನು ಕರೆದಿದ್ವಿ. ಎಲ್ಲರ ಒಂದು ಅಭಿಪ್ರಾಯನ ಪಡೆದುಕೊಂಡು ಯಾವ ರೀತಿ ಹೋರಾಟವನ್ನು